ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಕರ್ನಾಟಕ ರಾಜ್ಯ ಸರ್ಕಾರ ಗೆಜೆಟ್ನಲ್ಲಿ PU ಉಪನ್ಯಾಸಕರ ನೇಮಕಾತಿಯ ಕುರಿತು ಡ್ರಾಫ್ಟ್ ರೂಲ್ಸನ್ನು ಅಪ್ಲೋಡ್ ಮಾಡಿದ್ದಾರೆ. ಇಲ್ಲಿ ಒಂದು ನೋಟಿಫಿಕೇಷನ್ನ ಬಿಡಲಾಗಿದೆ. ಇದರೊಳಗಡೆ ಏನು ಮಾಹಿತಿ ಇದೆಯಪ್ಪ ಅಂತಂದರೆ, PU ಉಪನ್ಯಾಸಕರಾಗಲು ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದರ ಕುರಿತು ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ಡ್ರಾಫ್ಟ್ ರೂಲ್ಸ್ನ ತಿದ್ದುಪಡಿಗಳು ಏನಿದೆಯಪ್ಪ ಅಂದರೆ, ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಹ್ಯಾವ್ ಪಾಸ್ಡ್ ದ ಮಾಸ್ಟರ್ ಡಿಗ್ರಿ ಅಂದರೆ ಯಾವುದಾದ್ರೂ ಸ್ನಾತಕೋತ್ತರ ಪದವಿಯನ್ನು ಸೆಕೆಂಡ್ ಕ್ಲಾಸ್ ಅಂದರೆ 55% ಮೇಲೆ ತೆಗೆದಿರಬೇಕು. ಹಾಗೂ ಡಿಗ್ರಿಯಲ್ಲಿ ನೀವು ಆಯ್ಕೆ ಮಾಡಿರ್ತಕ್ಕಂಥ ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು 3 ವರ್ಷಗಳ ಕಾಲ ಓದಿರಬೇಕು. ಅದ್ರ ಜೊತೆಗೆ BEd ಕೂಡ ಅಂದರೆ BEd ಕಂಪಲ್ಸರಿಯಾಗಿ ಮುಗಿಸಿರಬೇಕು. ಅಥವಾ ಇದು ಜನರಲ್ ಕ್ಯಾಟಗರಿಗೆ 55% ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು. ಹಾಗೆ SC ಮತ್ತು ST ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಹಾಗೂ 50% ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು. ಅದ್ರ ಜೊತೆಗೆ ಡಿಗ್ರಿ ಒಳಗಡೆ ಯಾವುದಾದರೂ ಅಂದರೆ ನಿಮ್ಮ ಟೀಚಿಂಗ್ ಮಾಡ್ತಕ್ಕಂತಹ ವಿಷಯದ ಮೇಲೆ ಆ ಒಂದು ವಿಷಯವನ್ನು 3 ವರ್ಷಗಳ ಕಾಲ ಡಿಗ್ರಿಯಲ್ಲಿ ಓದಿರಬೇಕು. ಅದ್ರ ಜೊತೆಗೆ BEd ಕೂಡ ಕಂಪಲ್ಸರಿಯಾಗಿ ಇರಬೇಕು ಅಂಥೇಳಿ ಒಂದು ಡ್ರಾಫ್ಟ್ ರೂಲ್ಸನ್ನು ಇಂದು ಗೆಜೆಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ನ ಕರೆಯಲಾಗುತ್ತೆ. ಎಲ್ಲರೂ ತಯಾರಿಯಲ್ಲಿ ಇರಬೇಕು. ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಧನ್ಯವಾದಗಳು.